ಅಲ್ಲಿ ಒಂದೇ ಕಡೆ ಇರುವುದರಿಂದ ಎಂತಾದ್ರೂ ಇಂತಹ ಅಪಾಯಗಳು ಬರುತ್ತೆ ಅನ್ನೋದನ್ನ ನಾವು ತುಂಬಾ ಸುಲಭವಾಗಿ ಬಗೆಹರಿಸಬಹುದು. ಈ ಕಡೆಯಿಂದ ನಮ್ಮ ಸೆಕ್ಯೂರಿಟಿ ಗಾರ್ಡ್ಗಳು ಕೂಡ ಇರ್ತಾರೆ. ಹಾಗೆಯೇ ಒಂದೇ ಕಟ್ಟಡದಲ್ಲಿ ಅದು ಕೂಡ ಎಲ್ಲರಿಗೂ ಹತ್ತಿರವಾದ ಇರುವಂತಹ ATM ಬೂತ್ಗಳಲ್ಲಿ ಮಾಡುವುದರಿಂದ ಇಂತಹ ಸಮಸ್ಯೆಯನ್ನು ಬಗೆಹರಿಸಬಹುದು. ಇನ್ನು ಗ್ರಾಹಕರ ಮೇಲೆ ಹಲ್ಲೆ, ಇದಕ್ಕೆ ಕೂಡ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಏನಿದೆ, ಪ್ರತಿ ಒಂದು ಇಲಾಖೆ ಕೂಡ ಇದರ ಬಗ್ಗೆ ತುಂಬಾ ಗಾಂಭೀರ್ಯವಾದ ನಿರ್ಧಾರಗಳನ್ನು ನಾವು ಮಾಡ್ತಾ ಇದ್ದೇವೆ. ಇದರ ಬಗ್ಗೆ ತುಂಬಾ ಡಿಸ್ಕಷನ್ಗಳನ್ನು ಕೂಡ ಮಾಡ್ತಾ ಇದ್ದೇವೆ. ನಮ್ಮ ಇಲಾಖೆಗಳಲ್ಲಿ ನಾವು ತುಂಬಾ ದೃಢವಾಗಿ ತರ್ತಾ ಇದ್ದೇವೆ. ನಮ್ಮ ಪೊಲೀಸ್ ಇಲಾಖೆ ಇದರ ಬಗ್ಗೆ ತುಂಬಾ ವಿದ್ಯೆ ಬಿಟ್ಟು ಇದರ ಬಗ್ಗೆ ತುಂಬಾ ಪ್ರಯತ್ನಗಳನ್ನು ಮಾಡ್ತಾ ಇದೆ. ಇನ್ನು ಕೂಡ ನಮ್ಮ ಸರ್ಕಾರ ಇದಕ್ಕೆ ಬದ್ಧವಾಗಿದೆ. ಇಂತಹ ಸಮಸ್ಯೆಗಳನ್ನು ಈಗ ತಾನೇ ನಾವು ಅಧಿಕಾರಕ್ಕೆ ಬಂದ್ರೆ ಆದಷ್ಟು ಬೇಗನೆ ಈ ಎಲ್ಲ ಸಮಸ್ಯೆಗಳು ಬಗೆಹರಿಸುತ್ತೆ ಅಂತ ನಂಬಿಕೆಯನ್ನು ಕೊಡ್ತಾ ಧನ್ಯವಾದಗಳು. ಕ್ಷೇತ್ರ ಸಂಖ್ಯೆ 2 ಅವಕಾಶಕ್ಕಾಗಿ ಧನ್ಯವಾದಗಳು. ನನ್ನ ಪ್ರಶ್ನೆಗಳು ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವರಿಗೆ. ಯಾವುದೇ ನ್ಯಾಯಾಲಯಗಳಲ್ಲಿ ಪ್ರಕರಣಗಳ ವ್ಯವಹಾರಗಳು ಸುಮಾರು ವರ್ಷಗಳ ಕಳೆಯುವ ಬದಲು ಸಮಯ ವ್ಯರ್ಥ ಮಾಡುವುದಕ್ಕಿಂತ ಶೀಘ್ರವಾಗಿ ಇತ್ಯರ್ಥ ಮಾಡುವಂತಹ ಕಾನೂನನ್ನು ತರುವಂತ ಯಾವುದೇ ರೀತಿಯ ಕ್ರಮ ಕೈಗೊಂಡಿದ್ದಾರಾ? ಕಾನೂನು ಈಗಾಗಲೇ ಉತ್ತರ ಕೊಟ್ಟಿದ್ದೀರಾ ನೀವು, ಅವರ ಪರವಾಗಿ ಬೇರೆ ಸಭಾಧ್ಯಕ್ಷರೇ, ನಿಮ್ಮ ಮೂಲಕ ಅವರು ಕೇಳಿದಂತಹ ಒಂದು ಪ್ರಶ್ನೆಗೆ ನಾನು ಹೇಳುವುದೇನೆಂದ್ರೆ, ಅವ್ರು ಹೇಳಿದ್ರೆ ಎಂತ ಕ್ರಮ ಕೈಗೊಂಡಿದ್ದೀರಾ ಅಂತೇಳಿ. ಯಾಕೆಂದ್ರೆ ಈಗ ಒಂದು ಹುಡುಗಿಯ ಮೇಲೆ ಆಗಿರುವಂತಹ ಅತ್ಯಾಚಾರ ಆಗಲಿ, ಯಾವುದೇ ರೀತಿ ಆಗಲಿ, ಅದಕ್ಕೆ ಯಾವ ತರ ತಗೊಂಡಿದ್ದೀರಾ ಅನ್ನೋದು. ಅಂದ್ರೆ ನಾವು ಇದಕ್ಕೋಸ್ಕರ ಒಂದು ತಂಡವನ್ನು ರೂಪಿಸಿದ್ದೇವೆ. ಆ ತಂಡ ಯಾರಿಗೂ ಗೊತ್ತಿಲ್ಲ. ಯಾವ ತರ ಮಾಡಿದ್ದೇವೆ ಅಂದ್ರೆ, ಅದೊಂದು 5,000 ತನಕ ಜನ ಇರುವಂತಹ ಒಂದು ಟೀಮ್. ಅಂದ್ರೆ ಆ ಟೀಮ್ ಯಾರ ಮಧ್ಯೆ ಬೇಕಾದ್ರೂ ಇರ್ಬೋದು, ಅದು ಯಾರಿಗೂ ಗೊತ್ತಿಲ್ಲ. ಅವ್ರು ಯಾವ ಮಂತ್ರಿನೇ ಆಗಿರ್ಬೋದು, ಯಾರೇ ಆಗಿರ್ಬೋದು, ಅವರ ಮಿತ್ರರೇ ಇರ್ಬೋದು, ಗೊತ್ತಿಲ್ಲ. ಹಾಗಾಗಿ ಯಾರು ಆ ತರ ಆಗಿದೆ, ಈಗ ಒಂದು ಹುಡುಗಿಗೆ ಯಾವ ತರ ಎಲ್ಲಿ ಏನಾಗ್ತಿದೆ ಅನ್ನೋದು ಮಿತ್ರರಿಗೆ ಆ ಮನುಷ್ಯ ಇರ್ಬೋದು. ಆ ಇದ್ದದ್ದು ಯಾರಿಗೂ ಗೊತ್ತಿರ್ತಿಲ್ಲ. ಆ ಮುಖಾಂತರ ನಾವು ಆ ತಂಡದ ಮುಖಾಂತರ ಆನ್ ದಿ ಸ್ಪಾಟ್ ಏನಾಗ್ತಿದೆ, ಅಲ್ಲಿಯೇ ನಾವು ಆನ್ ದಿ ಸ್ಪಾಟ್ ಏನಾಗಬೇಕು, ಏನಾಗಿದೆಯೋ ಅಲ್ಲೇ ನಾವು ಅವರಿಗೆ ಬೇಕಾದ ಕ್ರಮ ಕೈಗೊಳ್ತೇವೆ. ಯಾಕೆಂದ್ರೆ ಅಟೆಂಪ್ಟ್ ಟು ಮರ್ಡರ್ ಆಗ್ತದೆ. ಒಂದು ಹುಡುಗಿನಲ್ಲೇ ರೇಪ್ ಮಾಡಿ ಅಲ್ಲೇ ಮರ್ಡರ್ ಆಗುತ್ತೆ. ಅದಕ್ಕೆ ಯಾವ ತರ ಬೇಕು, ಎಲ್ಲೆಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಕೂಡ ನಾವು ಸಿಸಿ ಕ್ಯಾಮೆರಾವನ್ನು ಅಳವಡಿಸ್ತೇವೆ. ಈಗ ಹೇಳ್ಬೋದು ಸಿಸಿ ಕ್ಯಾಮೆರಾದ ಮುಖಾಂತರ ಅದು ಹೇಗೆ ಆಗ್ತದೆ ಅಂತ ಹೇಳಿ. ಆದ್ರೆ ಆ ತಂಡದೊಳಗೆ, ಆ 5,000 ತಂಡದೊಳಗೆ ಅದಕ್ಕೆ ಬೇಕಾದಂತ ಯಾವ ತರ ಒಂದು ಟೆಕ್ನಿಕ್ ಇದೆಯೋ ಅದು ಯಾರಿಗೂ ಗೊತ್ತಿಲ್ಲ. ಅದು ಆ ತರ ಮಾಡಿದ್ದೇವೆ. ಅದು ಆನ್ ದಿ ಸ್ಪಾಟ್ ಏನು ಕ್ರಮ ಕೈಗೊಳ್ಬೇಕು ಅದನ್ನು ನಾವು ಕೈಗೊಂಡಿದ್ದೇವೆ ಅಂತ ಹೇಳಿ ನನಗೆ ಅವಕಾಶ ನಮ್ಮ ಸಹೋದರರು 5,000 ಜನದ ತಂಡವನ್ನು ರಚಿಸ್ತೀವಿ ಅಂತೇಳಿ. ಅಂದ್ರೆ ಇಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, 5,000 ತಂಡ ರಚನೆ ಮಾಡಿದ್ರೆ ಅವರು ನಮ್ಮ ಮಧ್ಯದಲ್ಲಿ ಇದ್ದಾರೆ, ಅದು ತಕ್ಕಂತಹ ಕ್ರಮವನ್ನು ಕೈಗೊಂಡಿದ್ದಾರೆ ಅಂತ ಹೇಳಿದ್ರು. ಬಟ್ ಇಲ್ಲಿ ಆ ತರ ಕೈಗೊಂಡಿದ್ರೆ ಒಂದೇ ಒಂದು ಪ್ರಕರಣ 10 ವರ್ಷ ನಡೆಯುವಂತ ಒಂದು ಪ್ರಮೇಯ ಇರ್ತಿರ್ಲಿಲ್ಲ. ಅವರು ಅದರ ಕೈಗೊಂಡಿದ್ದ ಆಗಿದ್ದಲ್ಲಿ ಅಂತಹ ಪ್ರಕರಣಗಳು ಶೀಘ್ರವಾಗಿ ಇತ್ಯರ್ಥ ಆಗ್ಬೇಕಾಯ್ತು. ಅದೇ ಯಾವುದೇ ರೀತಿಯಾಗಿ ಅದರ ಕಂಡು ಬರ್ತಾ ಇಲ್ಲ. ಅದಕ್ಕೋಸ್ಕರ ನಾವು ಇವ್ರು ಹೇಳಿದಂತಹ ಉತ್ತರ ನಮಗೆ ಸಮಂಜಸ ಅನಿಸಿಲ್ಲ. ಪ್ರಶ್ನೆ ಈಗ ನೀವು ಕೇಳಿದ್ದೀರಾ, ಅವರು ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ. ಅದು ಸಮಂಜಸ ಅನ್ಸದಿದ್ರೆ ಅದನ್ನು ಶೂನ್ಯವಾದ ಬಗ್ಗೆ ಅವಧಿಯಲ್ಲಿ ಚರ್ಚೆ ಮಾಡೋಣ. ಕೂತ್ಕೊಳ್ಳಿ. 3 ಕ್ರಮ ಸಂಖ್ಯೆ 3 ಸಚಿವರಿಗೆ ಪ್ರಶ್ನೆ ಕೊಟ್ಟಿದ್ದಾರೆ ನಮಗೆ. ಸಚಿವರು ಸಭಾಧ್ಯಕ್ಷ ನೀವೇ ಕೇಳ್ಬಿಡಿ. 4 5 ನಿಮಗೆ ದೊಡ್ಡ ಗಮನ ತುಂಬಾ ದೊಡ್ಡದಾಯ್ತು. ಇಲ್ಲೇನಾಗ್ತಿದೆ ಅಂದ್ರೆ, ಪರರ ಗುಡಿಸಲಿಗೆ ಗಿಳಿ ಬಿದ್ದರೇನು, ಎಲ್ಲ ಗುಡಿಸಲಿಗೆ ಗಿಳಿ ಬಿದ್ದಿಲ್ಲ ಭಯ್ಯ ಎನ್ನುವ ಕಾಲದಲ್ಲಿ ಮಹಿಳಾ ಮತ್ತು ಮಕ್ಕಳ ಮೇಲೆ ಅತ್ಯಾಚಾರ ನಡೆದಿದೆ ಸ್ನೇಹಿತರೆ. ಆಗ ಅತ್ಯಾಚಾರ ನಡೀತಿದೆ ಅಂದಾಗ ನಮ್ಮ ಮನೆ ಹೆಣ್ಣು ಮಕ್ಕಳಲ್ಲ ಅಂದ್ಬಿಟ್ಟು ಅದನ್ನ ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ. ಹಾಗಾಗಿ ಈ ಏನಾಗ್ತಿದೆ, ಕಾವಲು ಮತ್ತು ಕಾರಾವಾಸದ ಒಂದು
ಅವ್ರಿಗೆ ಏನು ಯಾವುದೇ ಶಿಕ್ಷೆ ಆಗ್ತಿಲ್ಲ ಅಂತ ಹೇಳಿದ್ದಾರೆ. ಆದರೆ ಶಿಕ್ಷೆ ಯಾಕಾಗಿಲ್ಲ? ಉಮೇಶ್ ರೆಡ್ಡಿಗಾಗಿರುವಾಗ ಶಿಕ್ಷೆ, ಅವ್ರಿಗೊಂದು ಶಿಕ್ಷೆ ಆಗಿದೆ. ನೀವು ಇನ್ನೂ ಪ್ರಶ್ನೆ ಬೆಳೆಸಿದ್ರೆ ಪ್ರಶ್ನೆ ಮಾತ್ರ ಬರುತ್ತೆ, ಉತ್ತರ ಸಿಗಲ್ಲ. ಆದ್ರಿಂದ ಅವ್ರ ಉತ್ತರಕ್ಕೆ ಸ್ವಲ್ಪ ಅವಕಾಶ ಕೊಡಿ, 1 ನಿಮಿಷದ ಅವಕಾಶ ಕೊಡಿ.